ನಿಮ್ಮ ಜೀವನವನ್ನು ನಡೆಸಲು ಮತ್ತು ನೀವು ಬಯಸಿದ್ದನ್ನು ಪಡೆಯಲು ನಿಮಗೆ ಸಾಕಷ್ಟು ತಿಳಿದಿದೆ ಎಂದು ನೀವು ಭಾವಿಸುತ್ತೀರಿ. ಏರುಪೇರುಗಳ ನಡುವೆಯೂ ನಿಮ್ಮ ಜೀವನ ವಿಧಾನವು ನಿಮ್ಮ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಬಗ್ಗೆ ನೀವು ಯೋಚಿಸಿಲ್ಲ. ಆಂತರಿಕ ಪ್ರಕ್ಷುಬ್ಧತೆಯೊಂದಿಗೆ ನಿಮ್ಮ ಪ್ರಪಂಚವು ಕ್ರಮೇಣ ಕುಸಿಯುತ್ತಿದೆ. ಭಾವನಾತ್ಮಕ ಕುಸಿತವು ಸಂಭವಿಸಿದಾಗ ಅದು ನಿಮ್ಮ ಅಜ್ಞಾನ ಮತ್ತು ಮೊಂಡುತನದ ಪರಿಣಾಮವಾಗಿದೆ. ನಿಮ್ಮ ಒಂದು ಅಥವಾ ಹೆಚ್ಚಿನ ಭಾವನೆಗಳನ್ನು ಇನ್ನು ಮುಂದೆ ಬದಿಗಿಡಲಾಗುವುದಿಲ್ಲ ಮತ್ತು ಅವುಗಳು ಆರೋಗ್ಯಕರ, ಸಾಮಾನ್ಯ ಅಥವಾ ಎರಡೂ ಎಂದು ಊಹಿಸಿ. ವಿನಾಶದ ಹಂತದಲ್ಲಿ ನೀವು ಗೊಂದಲ, ಅಸ್ತವ್ಯಸ್ತತೆ ಅಥವಾ ಅನ್ಯಾಯವನ್ನು ಅನುಭವಿಸಬಹುದು. ಬದಲಾಗಲು ಇದು ತಡವಾಗಿಲ್ಲ. ಈ ಬದಲಾವಣೆಯು ನಿಮ್ಮೊಳಗಿಂದಲೇ ಬರಬೇಕಾಗಿರುವುದರಿಂದ ನೀವು ಹಿಂದೆಂದಿಗಿಂತಲೂ ನಿಮ್ಮನ್ನು ನೀವು ಸಬಲಗೊಳಿಸಿಕೊಳ್ಳಬೇಕು. ನಿಮ್ಮ ಸಮಸ್ಯೆಗಳನ್ನು ಅರಿತುಕೊಳ್ಳಲು ನಿಮ್ಮ ಭಾವನೆಗಳಿಗೆ ಆಳವಾದ ಪ್ರತಿಬಿಂಬದ ಅಗತ್ಯವಿದೆ. ಅವುಗಳು ಹಿಂದಿನ ಅನುಭವಗಳಿಂದ ಬಂದವು ಮತ್ತು ವಿವಿಧ ಬಲವರ್ಧನೆಯಿಂದ ಪೋಷಣೆಯನ್ನು ನೀಡುತ್ತವೆ. ಕಲಿಕೆ ಮತ್ತು ಬೆಳವಣಿಗೆಯು ಜೀವಿತಾವಧಿಯನ್ನು ತೆಗೆದುಕೊಳ್ಳುತ್ತದೆ. ನಿಮ್ಮ ತೀರ್ಪು ನಿಮಗೆ ಅಡ್ಡಿಯಾಗಲು ಬಿಡಬೇಡಿ. ನೀವು ಬೆಳಕಿಗೆ ನಿಮ್ಮನ್ನು ನಿರಾಕರಿಸಿದರೆ, ನಿಮ್ಮ ಪ್ರಪಂಚವು ಕತ್ತಲೆಯಾಗುತ್ತದೆ. ನಿಮ್ಮ ಜೀವನವು ಹಿನ್ನಡೆ, ವಿಳಂಬ ಮತ್ತು ಪ್ರಾರಂಭದಂತಹ ಸುಗಮವಾಗಿ ನಡೆಯದಿದ್ದರೆ, ನೀವು ಕೆಳಮುಖ ಜೀವನ ಚಕ್ರದಲ್ಲಿ ತೊಡಗಿರುವಿರಿ ಎಂದು ಹೇಳುವ ಸಂಕೇತವಾಗಿದೆ. ಭೌತಿಕ ಜಗತ್ತಿನಲ್ಲಿ ನಿಮ್ಮ ಉದ್ದೇಶಗಳನ್ನು ಭದ್ರಪಡಿಸುವುದು ಸಾಕಾಗುವುದಿಲ್ಲ. ಸ್ವಲ್ಪ ಸಮಯದವರೆಗೆ ನಿಮ್ಮ ಆತ್ಮವು ಹೊಂದಿರುವ ಆಧ್ಯಾತ್ಮಿಕ ಸಂಪರ್ಕವನ್ನು ನೀವು ನಿರ್ಲಕ್ಷಿಸಿದ್ದೀರಿ. ಇದು ತಪ್ಪು ಜೋಡಣೆಗೆ ಕಾರಣವಾಗುತ್ತದೆ. ಹೀಗಾಗಿ, ನಿಮ್ಮ ಆಂತರಿಕ ಶಕ್ತಿಯ ಬಗ್ಗೆ ವಿಭಿನ್ನ ದೃಷ್ಟಿಕೋನದ ಅಗತ್ಯವಿದೆ. ನಿಮ್ಮ ನಿರೀಕ್ಷೆ ಮತ್ತು ಉದ್ದೇಶವನ್ನು ನೀವು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ನಿಮ್ಮ ಆಂತರಿಕ ಪ್ರಪಂಚವನ್ನು ನೀವು ಪ್ರತಿಬಿಂಬಿಸುವಾಗ, ನಿಮ್ಮ ಶಕ್ತಿಯು ಹೇಗೆ ಭಾಸವಾಗುತ್ತದೆ? ಈ ಶಕ್ತಿಯು ಹೋಲಿಕೆಯನ್ನು ಆಕರ್ಷಿಸುತ್ತದೆ. ನೀವು ಅಂಟಿಕೊಂಡಿರುವ ಶಕ್ತಿಯಂತಹ ಜೀವನದ ಅನುಭವಗಳಿಗೆ ಲಗತ್ತಿಸುತ್ತೀರಿ ಮತ್ತು ಅವುಗಳಿಂದ ವೈಯಕ್ತಿಕ ಬೆಳವಣಿಗೆಯನ್ನು ಪಡೆಯಲು ಸಾಧ್ಯವಿಲ್ಲ. ಪ್ರತಿಕ್ರಿಯೆಯಲ್ಲಿ ಜೀವಿಸುತ್ತಾ, ಈ ಬಲವರ್ಧನೆಯ ಮೂಲಕ ನಿಮ್ಮ ನಕಾರಾತ್ಮಕತೆಯನ್ನು ಬೆಳೆಸಲಾಗುತ್ತಿದೆ. ನಿಮ್ಮ ಉತ್ತಮ ಒಳಿತಿಗಾಗಿ ಜಾಗವನ್ನು ಮಾಡಲು, ಆತ್ಮದ ಗುಣಪಡಿಸುವಿಕೆಯನ್ನು ಸ್ವಇಚ್ಛೆಯಿಂದ ಆಯ್ಕೆ ಮಾಡಲು ನೀವು ಈ ಅಂಟಿಕೊಂಡಿರುವ ಶಕ್ತಿಯನ್ನು ಕೆಡವಬೇಕು. ನಿಮ್ಮ ದೈನಂದಿನ ಚಟುವಟಿಕೆಗಳ ಬದಲಿಗೆ ನಿಮ್ಮ ಅಸ್ತಿತ್ವದ ಉದ್ದೇಶವನ್ನು ನೀವು ವಿಸ್ತರಿಸಿದರೆ ಪರಿಣಾಮಕಾರಿ ಬದಲಾವಣೆ ಸಂಭವಿಸಬಹುದು. ಕತ್ತಲೆ ಮತ್ತು ಬೆಳಕಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ನೀವು ಅನ್ಲಾಕ್ ಮಾಡಬಹುದು. ನೀವು ಭಾವನೆಗಳನ್ನು ಹೇಗೆ ಅಭ್ಯಾಸ ಮಾಡುತ್ತೀರಿ ಎಂಬುದನ್ನು ನೀವು ಗಮನಿಸುತ್ತೀರಾ? ನಿಮ್ಮ ಹಿಂದಿನ ಜೀವನದ ಅನುಭವಗಳನ್ನು ಮರುಪರಿಶೀಲಿಸಲು ನಿಮ್ಮ ಭಾವನೆಗಳು ಆರಂಭಿಕ ಹಂತವಾಗಿದೆ. ನೀವು ಮುಂದುವರಿಯುವ ಮೊದಲು ಆ ಅಪೂರ್ಣ ಜೀವನ ಪಾಠಗಳಿಂದ ಕಲಿಯಿರಿ ಮತ್ತು ಬೆಳೆಯಿರಿ. ನಿಮ್ಮ ಆತ್ಮವು ನಿಮ್ಮ ಜೀವನ ಶಕ್ತಿಯಾಗಿದೆ. ಅದು ಇಲ್ಲದೆ ನೀವು ಇಂದು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಅದರ ಆರೋಗ್ಯವನ್ನು ಸುಧಾರಿಸಲು ನೀವು ಅದನ್ನು ಅಮೂಲ್ಯವಾಗಿ ನೋಡಿಕೊಳ್ಳಬೇಕು. ನಿಮ್ಮ ಆತ್ಮದ ಶಕ್ತಿಯನ್ನು ಗ್ರಹಿಸಬಹುದು ಮತ್ತು ಏರಬಹುದು. ನಿಮ್ಮ ಲಗತ್ತುಗಳನ್ನು ಡಿಕಂಡಿಷನ್ ಮಾಡುವ ಮೂಲಕ, ನಿಮ್ಮ ನಕಾರಾತ್ಮಕತೆಗಳನ್ನು ಬಿಡುಗಡೆ ಮಾಡುವ ಮೂಲಕ ಮತ್ತು ನಿಮ್ಮ ಬೇಷರತ್ತಾದ ಪ್ರೀತಿಯನ್ನು ಬೆಳಗಿಸುವ ಮೂಲಕ ನಿಮ್ಮ ಸ್ವಂತ ವೈದ್ಯರಾಗಿರಿ. ಯಾರೇ ತಪ್ಪು ಮಾಡಿದರೂ, ನೀವು ಗಮನಾರ್ಹವಾಗಿ ತೂಕವನ್ನು ಹೊಂದಿರುವಾಗ, ಯಾವುದೂ ಬೆಳಕಿನ ಕಡೆಗೆ ಚಲಿಸುವುದಿಲ್ಲ. ಮತ್ತಷ್ಟು ವಿನಾಶವನ್ನು ತಡೆಗಟ್ಟಲು ನೀವು ಪರಿಸ್ಥಿತಿಯ ನಿಮ್ಮ ತೀರ್ಪು ಬಿಡುಗಡೆ ಮಾಡಬೇಕು. ಸರಿಯಾದ ಮುಚ್ಚುವಿಕೆ ಮತ್ತು ಸ್ವೀಕಾರವನ್ನು ಹೊಂದಲು. ಸರಿ ಮತ್ತು ತಪ್ಪು ಇಲ್ಲ, ಆದರೆ ಕತ್ತಲೆ ಮತ್ತು ಬೆಳಕು ಮಾತ್ರ. ಎರಡೂ ಕಡೆಯವರು ತಪ್ಪನ್ನು ಕ್ಷಮಿಸಬೇಕು ಮತ್ತು ಬಿಡುಗಡೆ ಮಾಡಬೇಕು. ಬೇಷರತ್ತಾದ ಪ್ರೀತಿಯನ್ನು ಅಳವಡಿಸಿಕೊಳ್ಳುವುದು ನಿಮ್ಮಿಬ್ಬರಿಗೂ ಬೇಕಾಗಿರುವುದು.
ಈ ಪ್ರೀತಿಯು ಜೀವನದಲ್ಲಿ ಶಾಶ್ವತವಾದ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ಪೋಷಿಸುತ್ತದೆ. ನಿಮ್ಮೊಂದಿಗೆ ಸೌಮ್ಯವಾಗಿರಿ. ಸಮಯ ಬಂದಾಗ ನೀವು ಸಾವನ್ನು ಸೋಲಿಸಲು ಸಾಧ್ಯವಿಲ್ಲ. ಪ್ರತಿ ಕ್ಷಣವೂ ನಿಮ್ಮ ಪ್ರೀತಿಗೆ ಅರ್ಹವಾದ ಕಾರಣ ವಿಷಾದವಿಲ್ಲದೆ ಬದುಕಿ. ಆದ್ದರಿಂದ ಗೈರುಹಾಜರಾಗುವ ಅಥವಾ ಮುಂದಿನ ಕಾರ್ಯಕ್ಕಾಗಿ ಆತುರಪಡುವ ಬದಲು ಅದನ್ನು ಮಾಡಲು ಸಮಯ ತೆಗೆದುಕೊಳ್ಳಿ. ನೀವು ಚಿಂತೆ ಮಾಡುತ್ತಿದ್ದರೆ ಅದನ್ನು ಬಿಡಲು ಇದು ಸಮಯ. ನಿಮ್ಮ ಜೀವನ ಪರಿಸ್ಥಿತಿಗೆ ನಕಾರಾತ್ಮಕ ಭಾವನೆಗಳನ್ನು ಲಗತ್ತಿಸದೆ, ಬೇಷರತ್ತಾಗಿ ನಿಮ್ಮನ್ನು ಪ್ರೀತಿಸುವುದು ಒಳಗಿನಿಂದ ಪ್ರಾರಂಭವಾಗುತ್ತದೆ. ಸಮಾಜದಲ್ಲಿ ನಿರೀಕ್ಷೆಗಳು ತುಂಬಿವೆ. ನೀವು ಜನರಿಂದ ಮತ್ತು ವಸ್ತುಗಳಿಂದ ನಿರೀಕ್ಷೆಗಳನ್ನು ಹೊಂದಿರುವುದರಿಂದ ನೀವು ಅವರಿಂದ ವಿನಾಯಿತಿ ಹೊಂದಿಲ್ಲ. ಶೀಘ್ರದಲ್ಲೇ ಅಥವಾ ನಂತರ ಅನಿರೀಕ್ಷಿತ ಫಲಿತಾಂಶಗಳಿಂದಾಗಿ ನಿಮ್ಮ ನಿರೀಕ್ಷೆಗಳಿಂದ ನಿಮ್ಮ ವಾಸ್ತವಕ್ಕೆ ಬೆದರಿಕೆಯಿದೆ. ನಿಮ್ಮ ಅಸಮಾನತೆ, ನಿಮ್ಮ ಪ್ರಬಲ ನಡವಳಿಕೆ ಅಥವಾ ದೈಹಿಕ ಅಥವಾ ಭಾವನಾತ್ಮಕ ಬದುಕುಳಿಯುವ ನಿಮ್ಮ ಭಯದಿಂದ ಈ ಪ್ರತಿಕ್ರಿಯೆಯನ್ನು ನೀವು ಪ್ರತಿಬಿಂಬಿಸಬೇಕು. ಅಡ್ಡ ಪರಿಣಾಮವು ನಿಮ್ಮ ಬಯಕೆಯಾಗಿದ್ದು ಅದು ನಿಮ್ಮ ಭ್ರಮೆಯ ಪರಿಪೂರ್ಣತೆಯನ್ನು ಪೂರೈಸಲು ಸಾಧ್ಯವಿಲ್ಲ. ಇದಲ್ಲದೆ, ಕಹಿ, ಶೂನ್ಯತೆ, ದುಃಖ, ಅಸಮಾಧಾನ ಮತ್ತು ಕಿರಿಕಿರಿಯಂತಹ ಒಂದು ಅಥವಾ ಹೆಚ್ಚು ನಕಾರಾತ್ಮಕ ಭಾವನೆಗಳು ನಿಮ್ಮ ಅಭ್ಯಾಸದ ಮಾದರಿಯಲ್ಲಿ ಪ್ರಮುಖವಾಗುತ್ತವೆ. ನಿಮ್ಮ ನಿರೀಕ್ಷೆಗಳು ಎಷ್ಟು ಆಳವಾಗಿದ್ದರೂ, ಈ ಸ್ವಯಂ ವಿನಾಶವನ್ನು ನಿಲ್ಲಿಸಲು ನೀವು ನಿಮ್ಮನ್ನು ಜಾಗೃತಗೊಳಿಸಬಹುದು. ಪ್ರೀತಿ ಆಧಾರಿತ ಜೀವನವನ್ನು ಪ್ರೋತ್ಸಾಹಿಸಲು ನಿಮ್ಮ ನಿರೀಕ್ಷೆಗಳನ್ನು ಡಿಕಂಡೀಷನ್ ಮಾಡುವುದು ಬೆಳಕಿಗೆ ನಿಮ್ಮ ದಾರಿಯಾಗಿದೆ. ಯಾವುದೇ ಸಮಸ್ಯೆಗಳಿಲ್ಲದೆ ಜೀವನವು ಅದ್ಭುತವಾಗಿರುತ್ತದೆ. ನಿಮ್ಮ ಪ್ರಪಂಚದ ಮೂಲಕ ಪ್ರತಿಕ್ರಿಯಿಸುವುದರಿಂದ ಇದು ನಿಮ್ಮ ಜೀವನದ ದೃಷ್ಟಿಕೋನವಾಗಿದೆ. ನೀವು ಸಮಸ್ಯೆ ಎಂದು ನಿಮಗೆ ಎಂದಾದರೂ ಸಂಭವಿಸಿದೆಯೇ? ನಿಮ್ಮ ನಕಾರಾತ್ಮಕ ಭಾವನೆಗಳ ಕಾರಣದಿಂದಾಗಿ ನಕಾರಾತ್ಮಕತೆಯು ನಿಮ್ಮನ್ನು ಆಕರ್ಷಿಸುತ್ತದೆ ಮತ್ತು ಲಗತ್ತಿಸುತ್ತದೆ. ನಿಮ್ಮ ನಕಾರಾತ್ಮಕತೆಯನ್ನು ಪ್ರದರ್ಶಿಸುವುದನ್ನು ನಿಲ್ಲಿಸಿದರೆ ನಿಮ್ಮ ಜೀವನವು ತುಂಬಾ ಅದ್ಭುತವಾಗಿರುತ್ತದೆ. ನಿಮ್ಮ ವರ್ತನೆ, ಗ್ರಹಿಕೆ, ಪ್ರತಿಕ್ರಿಯೆ, ತೀರ್ಪು ಮತ್ತು ನಂಬಿಕೆಯಿಂದ ನೀವು ನಿಮ್ಮನ್ನು ಕೆಟ್ಟದಾಗಿ ಹಾಳುಮಾಡುತ್ತೀರಿ. ಈ ಸ್ವಯಂ ಪ್ರೇರಿತ ದುಃಸ್ವಪ್ನದಿಂದ ಒಂದು ದಿನ ನೀವು ಎಚ್ಚರಗೊಳ್ಳುತ್ತೀರಿ ಎಂದು ಭಾವಿಸುತ್ತೇವೆ.